ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಎಂತಾನೆ ಪ್ರಯೋಜನ ಹೇಳಿ ಗುರು. ಅದೇ ರೀತಿನೇ ಆಗಿರೋದು ಇಲ್ಲಿ UP ಯೋಧಾಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಮ್ಯಾಚ್ ನಲ್ಲಿ. ಇಬ್ರು ಕೂಡ ಚೆನ್ನಾಗೇನೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಗುರು. ಬಟ್ ಯಾರು ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಈ ಕಬಡ್ಡಿ ಅಲ್ಲಿ ಅಂತ ಹೇಳ್ಬೋದು. ಸೊ PKL ಸೀಸನ್ 10 ಬಹಳ ರೋಚಕವಾಗಿ ಕಾಣಿಸ್ತಾ ಇದೆ ಗುರು. ಯಾರಿಗೆ ಯಾರು ಕೂಡ ಸಾಟಿ ಅಂತ ಹೇಳೋಕೆ ಆಗೋದಿಲ್ಲ. ಹೊಸ ಪ್ರತಿಭೆಗಳು ಉಟ್ಕೊಳ್ತಾನೆ ಇದಾವೆ. ಎಂತೆಂತ ಡಿಫೆಂಡರ್ಸ್, ಎಂತೆಂತ ಟ್ಯಾಕಲ್ಸ್, ಎಂತೆಂತ ಸೂಪರ್ ರೈಡ್ಸ್, ಎಂತೆಂತ ಜಂಪ್ಸ್, ಸ್ಕಿಲ್ಸ್ಗೇನು ಕಮ್ಮಿ ಇಲ್ಲ ಗುರು. ಬಟ್ ಮೈಂಡ್ ಸೆಟ್ ಯಾರು ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾರೆ ಅವರೇನೆ ಈ ಮ್ಯಾಚ್ ನ ಗೆಲ್ಲೋದಿಕ್ಕೆ ಆಗೋದು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂತು ಅಂತ ಆದ್ರೆ 26 ರೈಡ್ ಅಂಕಗಳನ್ನ ತಗೊಂಡಿದ್ದು UP ಯೋಧಾಸ್ ಆದ್ರೆ 23 ರೈಡ್ ಪಾಯಿಂಟ್ಸ್ ತಗೊಂಡಿರೋದು ಪಟ್ನಾ ಪೈರೇಟ್ಸ್. ಬಟ್ ಇದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಯಾರು ಸರಿಯಾದ ಸಮಯದಲ್ಲಿ ಅಂಕನ ಕಲೆ ಹಾಕಿದ್ರು ಅಂದ್ರೆ ರೈಡ್ ಪಾಯಿಂಟ್ಸ್ ನ ಕಲೆ ಹಾಕಿದ್ರು ಅವರಿಗೆ ಗೆಲುವು ಸಿಗುತ್ತೆ ಗುರು. ಏನೋ 3 ಪಾಯಿಂಟ್ ಲೀಡ್ ಅಲ್ಲಿ ಇದಾರೆ ಅಂತ ತಕ್ಷಣ ಅವ್ರು ಚೆನ್ನಾಗಿ ರೈಡ್ ಮಾಡಿದ್ದಾರೆ ಅಂತ ಆಗೋದಿಲ್ಲ. ಬಟ್ ಬೇಕಾಗಿರುವಂತ ಸಮಯದಲ್ಲಿ ಪಾಯಿಂಟ್ ಗಳನ್ನ ತಗೋಬೇಕಾಗುತ್ತೆ. ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಎರಡು ತಂಡನೂ ಕೂಡ ಒಂದೊಂದು ಸೂಪರ್ ರೈಡ್ ನ ತಗೊಂಡಿದೆ. ಇನ್ನು ಸೂಪರ್ ಟ್ಯಾಕಲ್ ವಿಚಾರಕ್ಕೆ ಬಂದ್ರೆ 10 ಟ್ಯಾಕಲ್ ನ ತಗೊಂಡಿರೋದು UP ಯೋಧಾಸ್ ಆದ್ರೆ 15 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿರೋದು ಪಟ್ನಾ ಪೈರೇಟ್ಸ್. ಬಟ್ ಡಿಫೆನ್ಸ್ ನಲ್ಲಿ ಬಿರ್ರಿ ವರ್ಕ್ ಮಾಡಿರೋದು ಪಟ್ನಾ ಪೈರೇಟ್ಸ್ ತಂಡ. ಯಾವ ತಂಡದ ಡಿಫೆನ್ಸ್ ಅದ್ಭುತವಾಗಿ ಕೆಲಸ ಮಾಡಿದೆ, ಖಂಡಿತ ಆ ತಂಡ ಗೆಲ್ಲುತ್ತೆ ಗುರು. ಅದಕ್ಕೆ ಉದಾಹರಣೆನೇ ಪಟ್ನಾ ಪೈರೇಟ್ಸ್ ತಂಡ. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 3 ಬಾರಿ ಆಲ್ಔಟ್ ಆಗ್ತಾರೆ UP ಯೋಧಾಸ್ ತಂಡ, ಒಂದೇ ಒಂದು ಬಾರಿ ಆಲ್ಔಟ್ ಆಗೋದು ಪಟ್ನಾ ಪೈರೇಟ್ಸ್ ತಂಡ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 4 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ಆದ್ರೆ 3 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿರೋದು UP ಯೋಧಾಸ್ ತಂಡ. ಬಟ್ ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ಸಚಿನ್ ಅವರು 11 ರೈಡ್ ಅಂಕಗಳು ಹಾಗೂ 2 ಟ್ಯಾಕಲ್ 2 ಬೋನಸ್ ಸಮೇತ 15 ಅಂಕಗಳನ್ನ ಕಲೆ ಹಾಕಿದ್ರೆ, ಮಂಜಿತ್ ಅವರು 7 ರೈಡ್ ಪಾಯಿಂಟ್ಸ್ ಹಾಗೂ 2 ಬೋನಸ್ ಸಮೇತ 9 ಅಂಕಗಳನ್ನ ಕಲೆ ಹಾಕ್ತಾರೆ. ಇನ್ನು ನೀರಜ್ ಕುಮಾರ್ ಅವರು 4 ಟ್ಯಾಕಲ್ ಪಾಯಿಂಟ್ ಹಾಗೂ 1 ಬೋನಸ್ ಸಮೇತ 5 ಅಂಕಗಳನ್ನ ಕಲೆ ಹಾಕ್ತಾರೆ. ಕಿಶಾನ್ ಅವರು 4 ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕಿದರೆ, ಅಂಕಿತ್ ಜಗ್ಲಾನ್ 3 ಟ್ಯಾಕಲ್ ಪಾಯಿಂಟ್. ಅದ್ಭುತವಾಗಿ ಡಿಫೆನ್ಸಿಂಗ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ ಪಟ್ನಾ ಪೈರೇಟ್ಸ್ ತಂಡ. ಬಟ್ ಇನ್ನು ಪ್ರದೀಪ್ ನರ್ವಾಲ್ UP ಯೋಧಾ ತಂಡದ ಪರವಾಗಿ 17 ರೈಡ್ ಪಾಯಿಂಟ್, 14 ಬೋನಸ್ ಹಾಗೂ 21 ಅಂಕಗಳನ್ನ ಕಲೆ ಹಾಕ್ತಾರೆ ಈ ಮ್ಯಾಚ್ ನಲ್ಲಿ. ಸೊ ಎಂತಕ್ಕೆ ಬೇಕಾಗಿತ್ತು ಗುರು ಈ 21 ರೈಡ್ ಪಾಯಿಂಟ್ಸ್ ಅಂತ ನನ್ಗೇನೆ ಅನ್ನಿಸ್ತು ಗುರು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ ಹೇಳುದು ಇದೇ ಕಾರಣಕ್ಕೆ ಗುರು. ಪ್ರದೀಪ್ ನರ್ವಾಲ್ ಸ್ಟಾರ್ಟಿಂಗ್ ನಲ್ಲಿ ಬೇಜಾನ್ ಟ್ಯಾಕಲ್ ಆಗ್ಬಿಟ್ಟು ಕೊನೆಯಲ್ಲಿ ರೈಡ್ ಮೂಲಕ ಪಾಯಿಂಟ್ ತಗೊಂಬತ್ತೀನಿ ಅಂತ ಹೋಗೋರು. ಬಟ್ ಯಾಕೆ ಹಿಂಗಾದ್ರು ಅಂತಾನೆ ಗೊತ್ತಾಗ್ಲೇ ಇಲ್ಲ ಗುರು. ಅವ್ರಿಗೇನೆ ಆಲ್ಔಟ್ ಕೊಡ್ಬೋದಾಯ್ತು. ಬಟ್ ಹೋಗಿ ಏನೋ ಧೈರ್ಯ ಇದೆ ಅಂತ ನುಗ್ಬೇಕಾಗುರು ಅಂತ ಅವಶ್ಯಕತೆ ಮ್ಯಾಚ್ಗೆ ಬೇಕಾಗಿಲ್ಲ ಗುರು. ಗೇಮ್ ನ ಎಲ್ಲಿ ಸ್ಲೋ ಮಾಡಬೇಕು, ಎಲ್ಲಿ ಸ್ಪೀಡ್ ಮಾಡಬೇಕು ಅನ್ನೋದನ್ನ ಪ್ರದೀಪ್ ನರ್ವಾಲ್ ಇವತ್ತಿನ ಮ್ಯಾಚ್ ನಲ್ಲಿ ಮರ್ತರು ಅಂತ ಕಾಣಿಸುತ್ತೆ ಗುರು. ಹೋಗಿ ಸುಮ್ನೆ ಟ್ಯಾಕಲ್ ಆಗೋರು. ಅವಾಗ ತಾನೇ ರೈಡಿಗೆ ಬಂದಿರೋರು. ಯಾರಾದ್ರೂ ಬೇರೆ ಸಬ್ಸ್ಟಿಟ್ಯೂಟ್ ರೈಡರ್ ನ ಕಳಿಸಿದ್ರು ಕೂಡ ಹೆಂಗೋ ಆ ರೈಡ್ ಹೋಗಿದ್ರೆ ಪ್ರದೀಪ್ ನರ್ವಾಲ್ ನೆಕ್ಸ್ಟ್ ಪಾಯಿಂಟ್ ನ ಆರಾಮಾಗಿ ಎತ್ಕೊಂಡ್ಬರ್ಬೋದು. ಇವರೇ ಡುವಾಡ್ ರೈಡ್ಗೂ ಹೋಗ್ತಿದ್, ಇವರೇನೆ ಪ್ರತಿಯೊಂದು ರೈಡ್ಗೂ ಇವರೇ ಹೊಂಟೋದ್ರೆ ಬೇರೆ ಇನ್ನೆಲ್ಲಿದೆ ಗುರು ಅಲ್ಲಿ ಚಾನ್ಸು. ಪ್ರದೀಪ್ ನರ್ವಾಲ್ ಅವರು 21 ರೈಡ್ ಪಾಯಿಂಟ್ಸ್ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ದಾರೆ. ಬಟ್ ಅವರು ಮಾಡಿದಂತ ಮಿಸ್ಟೇಕ್ ನಿಂದ ಅವರ ತಂಡಕ್ಕೆ ಸೋಲ್ ಆಯ್ತು ಅಂತ ಹೇಳ್ಬೋದು. ಇನ್ನು ಶಿವಂ ಚೌಧರಿಯ 1 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಗುರ್ದೀಪ್ 2, ಆಶುಷ್ ಸಿಂಗ್ ಅವರು 2 ಟ್ಯಾಕಲ್ ಪಾಯಿಂಟ್. ಸೊ ಒಬ್ಬನೇ ಒಬ್ಬ ಡಿಫೆಂಡರ್ ಕೂಡ ನಿರಂತರವಾಗಿ ಬೇಕಾದ ಸಮಯದಲ್ಲಿ ಟ್ಯಾಕಲ್ ಮಾಡಿಲ್ಲ ಅಂತ ಹೇಳ್ಬೋದು ಗುರು. ಇವರ ತಂಡ ಪೂರ್ತಿ ಟ್ರೈನ್ ಎಲ್ಲ ಹೊಂಟೋಗಾಲೆ ಮಧ್ಯದಾರಿ ತಲುಪಾದ್ಮೇಲೆ ಟಿಕೆಟ್ ತಗೊಂಡ್ಬಿಟ್ಟು ಅಯ್ಯೋ ಟ್ರೈನ್ ಬರ್ಲಿಲ್ಲ ಅಂತ ಕಾದಂಗಾಯ್ತು. ಕೊನೆಯಲ್ಲಿ ಬಂದ್ರು ಗುರು. ಈ ಮ್ಯಾಚ್ ನ ಸ್ಕೋರ್ ನೋಡೋದಾದ್ರೆ 41 ಅಂಕಗಳನ್ನ UP ಯೋಧಾಸ್ ತಂಡ ತಗೊಂಡ್ರೆ 48 ಅಂಕಗಳನ್ನ ತಗೊಂಡಿರೋದು ಪಟ್ನಾ ಪೈರೇಟ್ಸ್ ತಂಡ. ಏನ್ ಗುರು ಬರೀ 7 ಪಾಯಿಂಟ್ ಲೀಡ್ ನಲ್ಲಿ ಸೋತಿದ್ದಾರೆ ಅಂತ ನೀನ್ ಹೇಳ್ಬಹುದು. ಬಟ್ ಇವರಿದ್ದು ಅಜಗಜಾಂತರ ವ್ಯತ್ಯಾಸ ಗುರು. ಇವರು 40 ಪಾಯಿಂಟ್ ತಗೊಂಡಿದ್ರೆ ಪಟ್ನಾ ಪೈರೇಟ್ಸ್ ತಂಡದವರು ಇವರಿನ್ನೂ 23 ಪಾಯಿಂಟ್ ನಲ್ಲಿ ಇದ್ರು, ಅದು ಕೊನೆ 5ರಿಂದ 6 ನಿಮಿಷದಲ್ಲಿ. ಸೊ ಅವಾಗ ಬೇಟೆ ಆಡಕ್ ಬಂದಿದ್ದಾರೆ ಗುರು UP ಯೋಧಾಸ್ ತಂಡ. ಅವಾಗ ಕಮ್ ಬ್ಯಾಕ್ ಮಾಡಿದ್ದಾರೆ. ಬಟ್ ಗೆಲುವಿನ ಸನಿಹ ತಲುಪೋಕು ಕೂಡ ಆಗಿಲ್ಲ. ಯಾಕಂದ್ರೆ ಅಷ್ಟರಲ್ಲಿ ಇವ್ರು ಆಗ್ಲೇ 8 ಪಾಯಿಂಟ್ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದಾರಲ್ಲ. ಏನೋ 1 ಪಾಯಿಂಟ್ ಗೋಸ್ಕರ ತೃಪ್ತಿ ಪಟ್ಕೊಂಡಿದ್ದಾರೆ UP ಯೋಧಾಸ್ ತಂಡ ಅಷ್ಟೇನೆ ಗುರು. ಅದು ಬಿಟ್ರೆ ಇನ್ನೇನು ಮಾಡೋಕ್ಕಾಗ್ಲಿಲ್ಲ ಈ ಮ್ಯಾಚ್. ಅದಕ್ಕೋಸ್ಕರನೇ ಮೊದಲಿಂದಾನೇ ಸ್ವಲ್ಪ ಗೇಮ್ ಏನಾದ್ರು ಸ್ಲೋ ಮಾಡ್ಬಿಟ್ಟಿದ್ರೆ ಕೊನೆಯಲ್ಲಿ ಈ ಆಟ ಬಂದಿದ್ರೆ ಖಂಡಿತ UP ಯೋಧಾಸ್ ತಂಡಕ್ಕೆ ಟೈ ಅಥವಾ ಗೆಲ್ಲುವಂತ ಚಾನ್ಸಸ್ ಇರ್ತಿತ್ತು. ಬಟ್ ಕೊನೆ ಪ್ರಶ್ನೆನೆ ಪಾಯಿಂಟ್ ಗಳನ್ನ ಇವ್ರು ಬಿಟ್ಕೊಟ್ಬಿಟ್ಟು ಕೊನೆ
ಮೇಲೆ ಏನೋ ತಗೊಂಬಂದು ದಬ ಹಾಕ್ತೀವಿ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದ್ದಾರೆ ಗುರು. ಸೊ ಈ ಮ್ಯಾಚ್ ನನಗಂತೂ ತುಂಬಾನೇ ಡಿಸಪಾಯಿಂಟ್ ಮಾಡ್ತು. ಪ್ರದೀಪ್ ನರ್ವಾಲ್ ಅವರು ಫಾರ್ಮ್ಗೆ ಏನ್ ಬಂದಿದ್ದಾರೆ ಅಂತ ಹೇಳ್ಬೋದು ಗುರು. ಅದು ಫಾರ್ಮ್ಗೆ ಕಾರಣನೇ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೋದು. ಬಟ್ ಆ ಫಾರ್ಮ್ ಬೇಕಾಗಿದ್ದ ಸಮಯದಲ್ಲಿ ಪ್ರದೀಪ್ ನರ್ವಾಲ್ ಅವರು ತೋರಿಸ್ಲಿಲ್ಲ. ಸೊ ಅದು ಬೇಕಾಗಿರೋದು ಗುರು. ಸಚಿನ್ ಅವರು ಬೇಕಾಗಿದ್ದ ಸಮಯದಲ್ಲಿ ಅಂಕಗಳನ್ನ ಕಲೆ ಹಾಕೊಂಡ್ಬಂದ್ರು. 15 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಸೊ ಆ ಕಾರಣಕ್ಕೋಸ್ಕರನೇ ಪಟ್ನಾ ಪೈರೇಟ್ಸ್ ತಂಡ ಗೆದ್ರು. ಯಾವ ಸಮಯದಲ್ಲಿ ನಾವು ಅಂಕಗಳನ್ನ ಕಲೆ ಹಾಕ್ತೀವಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಕಬಡ್ಡಿನಲ್ಲಿ. ಯಾವಾಗ ಬೇಕು ಅವಾಗ ಹೊಡೆದ್ರೆ ಆಗೋದಿಲ್ಲ ಗುರು ಕಬಡ್ಡಿಲಿ ಮಾತ್ರ. ಸೊ ನಿಮ್ಗೆ ಅನಿಸ್ತು ಈ ಮ್ಯಾಚ್ ನಲ್ಲಿ? ನನಗಂತೂ ಸಚಿನ್ ಅವರು ತುಂಬಾನೇ ಇಂಪ್ರೆಸಿವ್ ಆಗಿ ಕಾಣಿಸಿದ್ರು. ಪ್ರದೀಪ್ ನರ್ವಾಲ್ ಅವರು 21 ಅಂಕ ತಗೊಂಡಿದ್ರು ಕೂಡ. ಸೊ ನನಗಂತೂ ಈ ಮ್ಯಾಚ್ ನಲ್ಲಿ ಸಚಿನ್ ಅವರು ಫೇವರೇಟ್ ಆದ್ರು. ನಿಮ್ಮ ಫೇವರೇಟ್ ಆಟಗಾರ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.